ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಪರೇಷನ್ ಫುಟ್ಪಾತ್ಗೆ ಬೆಚ್ಚಿ ಬಿದ್ದ ಬೀದಿ ಬದಿ ವ್ಯಾಪಾರಿಗಳು 5ನೇ ದಿನವೂ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯ ಮುಂದುವರೆದಿದೆ. ಇಷ್ಟು ದಿನ ವ್ಯಾಪಾರಿಗಳಿಂದ ತುಂಬಿ ತುಳುಕ್ತಾ ಇದ್ದಂಥ ಫುಟ್ಪಾತ್ ಈಗ ಖಾಲಿ ಆಗಿದೆ. ವೀಕೆಂಡ್ನಲ್ಲಿ ಗಿಜುಗಿಡ್ತಾ ಇದ್ದಂಥ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಖಾಲಿ ಆಗಿದೆ. ಲಕ್ಷಾಂತರ ಮಹಿಳೆಯರ ಶಾಪಿಂಗ್ ಹಾಟ್ಸ್ಪಾಟ್ ಆಗಿದ್ದಂಥ ಸಂಪಿಗೆ ರಸ್ತೆ ಸದ್ಯ ಜನನೂ ಇಲ್ಲ, ವ್ಯಾಪಾರನೂ ಇಲ್ಲ, ಬಣಗುಡ್ತಾ ಇದೆ ಸಂಪಿಗೆ ರೋಡ್. ಪಾದಚಾರಿಗಳಿಗೆ ಸಂಕಷ್ಟ ತಂದಿದ್ದಂಥ ಫುಟ್ಪಾತ್ ಮೇಲಿನ ವ್ಯಾಪಾರ ಅಂದರೆ ಈ ಪಾದಚಾರಿಗಳಿಗೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಫುಟ್ಪಾತ್ ಮೇಲೆ ವ್ಯಾಪಾರ ವಹಿವಾಟು ನಡೀತಾ ಇತ್ತು, ಹಂಗಾಗಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಫುಟ್ಪಾತ್ ವ್ಯಾಪಾರದಿಂದ ರಸ್ತೆ ಮೇಲೆ ನಡೀತಾ ಇದ್ದಂಥ ಪಾದಚಾರಿಗಳು ರಸ್ತೆ ಮೇಲೆ ಓಡಾಡಬೇಕಾಗಿತ್ತು. ಇದೀಗ ಫುಟ್ಪಾತ್ ಮೇಲಿನ ವ್ಯಾಪಾರವನ್ನು ತೆರವುಗೊಳಿಸಿದ್ದಾರೆ JBN ಅವರು. ಇದೀಗ ಸಂಪೂರ್ಣ ಖಾಲಿ ಹೊಡಿತಾ ಇರುವ ಸಂಪಿಗೆ ರಸ್ತೆ ಫುಟ್ಪಾತ್. ಇದು ಮಲ್ಲೇಶ್ವರಂ. ಇವತ್ತು ಸಂಡೇ ಅಂತ ಅಂದರೆ ಗಿಜುಗಡ್ತಾ ಇತ್ತು ಮಲ್ಲೇಶ್ವರಂನ ಪ್ರತಿಯೊಂದು ರಸ್ತೆಗಳು ಅಂದರೆ ಫುಟ್ಪಾತ್ಗಳು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು, ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಇದೇ ಫುಟ್ಪಾತ್ಗಳ ಮೇಲೆ ಬಟ್ಟೆ ವ್ಯಾಪಾರ, ಬೇರೆ ಬೇರೆ ತಿಂಡಿ ತಿನಿಸುಗಳು ಎಲ್ಲ ಇಟ್ಟು ಸೇಲ್ ಮಾಡ್ತಾ ಇದ್ರು. ಬಟ್ ಈಗ ನೋಡಿದರೆ ಅಲ್ಲಿ ವ್ಯಾಪಾರಿಗಳು ಕಾಣಿಸ್ತಾ ಇಲ್ಲ, ಜೊತೆಗೆ ಗ್ರಾಹಕರು ಕಾಣಿಸ್ತಾ ಇಲ್ಲ. ಲಕ್ಷಾಂತರ ಜನ ವ್ಯಾಪಾರ ವಹಿವಾಟಿಗೆ ಬರ್ತಾನೇ ಇರ್ತಾ ಇದ್ರು. ಈ ಮಲ್ಲೇಶ್ವರಂ 8th ಕ್ರಾಸ್ ಜಾಸ್ತಿ ಫೇಮಸ್. ಭಾಳ ಅನುಕೂಲ ಆಗ್ತಿದೆ. ನಾವು ಓಡಾಡೋದಕ್ಕೆ ಜಾಗ ಆಗ್ತಾ ಇರಲಿಲ್ಲ. ವಯಸ್ಸಾದವರು ಫುಟ್ಪಾತ್ ಮೇಲೆ ಹೋದರೆ ಸೇಫ್ ಅಲ್ವಾ. ಬಂದರೆ ಅಕಸ್ಮಾತ್ ಏನಾದರೂ ಐಟಮ್ ಕಾಲು ತಗಲ್ಬಿಟ್ರೆ ಅದಕ್ಕೂ ಬೈಯೋರು, ಬೋಣಿ ಆಗಿಲ್ಲ ನೀವು ಹಿಂಗೆ ಮಾಡಿಬಿಟ್ರಿ ಅಂತ ಬಾಯಿಗೆ ಬಂದಂಗೆ ಮಾತಾಡೋರು. ಭಾಳ ಬೇಜಾರಾಗ್ಬಿಟ್ಟಿತ್ತು. ಕೆಲವು ದಿನ ನಾನು ಈ ಸಂಪಿಗೆ ರೋಡು ಇಲ್ಲಿತ್ತಲ್ಲ, ಈ ಕಡೆ ಬರೋಕ್ಕೆ ಹೋಗ್ತಾ ಇರಲಿಲ್ಲ ಬೈಕ್ಗೆ. ಈಗ ಆರಾಮಾಗಿ ನಾನು ಚಿಕ್ಕವನಿದ್ದಾಗಿತ್ತಲ್ಲ ಫುಟ್ಪಾತು, ಅಷ್ಟು ದೊಡ್ಡದಾಗಿ ಫುಟ್ಪಾತ್ ಕಾಣ್ತಾ ಇದೆ. ಭಾಳ ವರ್ಷಗಳಾದ್ಮೇಲೆ ಕಾಣ್ತಾ ಇದೆ ಇದು. ಅವರು ಇಂಟಿಮೇಟ್ ಮಾಡಿದ್ದಾರೆ 1ನೇ ತಾರೀಕಿಂದ ನಾನು ಸ್ಪೆಷಲ್ ಡ್ರೈವ್ ಇದು ಖಾಲಿ ಮಾಡ್ತೀನಿ ಫುಟ್ಪಾತಲ್ಲಿ ಅಂತಲೂ ಹೇಳಿದ್ದಾರೆ. ಅವರು ನೋಟಿಸು ಕೊಟ್ಟಿದ್ದಾಯಿತು, ಎಲ್ಲ ಆಯಿತು. ಕರೆಕ್ಟಾಗಿ ಮಾಡ್ತಾಯಿದ್ದಾರೆ, ಪ್ರೊಸೀಜರ್ ಪ್ರಕಾರ ಮಾಡ್ತಾಯಿದ್ದಾರೆ ಕರೆಕ್ಟ್. ಅವರು ಪಬ್ಲಿಕ್ ಇದು ಅನುಕೂಲ ಆಗ್ತಾ ಇದೆಯಾ ಸರ್ ಈಗ? ನಿಜವಾಗ್ಲೂ ಅನುಕೂಲ ಆಗ್ತಿದೆ. ಬಟ್ ವ್ಯಾಪಾರಸ್ಥರು ಕೆಲವರು ಗುಂಪುಗಳು ಮಾಡಿಕೊಂಡು ಅವರವರು ರಾಜಕೀಯ ಅದೆಲ್ಲ ಮಾಡ್ಕೊಂಡಿದ್ದಾರೆ, ಅದೆಲ್ಲ ತಪ್ಪು. ಬಡವರು ನಿಜವಾಗ್ಲೂ ಬಡವರು ಇದ್ದರೆ ಅವ್ರಿಗೊಂದು ಜಾಗ ಬೇರೆ ಕಡೆ ಕೊಡಿ, ಅವ್ರು ವ್ಯಾಪಾರ ಮಾಡ್ಕೊಳ್ಳಿ. ನಾನೇನು ಅವ್ರಿಗೆ ಅಗೇನ್ಸ್ಟ್ ಅಲ್ಲ, ಅವರು ಚೆನ್ನಾಗಿರಲಿ, ನಮ್ಮನ್ನೂ ಓಡಾಡೋಕ್ಕೆ ಬಿಡಲಿ. ಅವರು ಕಾಂಪಿಟೇಷನ್ ಫುಟ್ಪಾತ್ ಬಗ್ಗೆ ಮಾಡಿರೋದು ಜನಸಾಮಾನ್ಯರಿಗೆ ಓಡಾಡೋರಿಗೆ ಭಾಳ ಅನುಕೂಲ. ಆದರೆ ಅವ್ರ ಉದ್ದೇಶದಲ್ಲಿ ನಾವು ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ತೊಂದರೆ ಆಯಿತು ಅಂತ ಅವ್ರು ಹೇಳ್ತಾರೆ. ಆದರೆ ಸಾಯಂಕಾಲ ನಾವು ಒಂದು ಸಾಧಾರಣ ನಮ್ಮ ಏಜ್ನವರು ಒಂದು ಓಡಾಡೋಕ್ಕೆ ಆಗ್ತಿರ್ಲಾಯಿತು. ಅಷ್ಟೊಂದು ಎರಡೂ ಕಡೆ ಇವು ಅಟ್ಲೀಸ್ಟ್ ಪಾರ್ಕಿಂಗ್ ಮಾಡೋ ರೀತಿಯಲ್ಲಿ ಒಂದು ದಿವಸ ಆ ಕಡೆ ಒಂದು ದಿವಸ ಈ ಕಡೆ ಮಾಡ್ಕೊಂಡಿದ್ರು ಅವರಿಗೆ ತೊಂದರೆ ಆಗೋದಿಲ್ಲ ಇತ್ತು, ಜನ ಓಡಾಡ್ತಿದ್ರು. ಇವ್ರು ಏನು ಮಾಡಿದ್ದಾರೆ, ಫುಟ್ಪಾತನ್ನು ಒಂದೊಂದು ಸೈಡಲ್ಲಿ 2 ಕಡೆ ಹಾಕೊಂಡ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಅರ್ಧ ಅಡಿ ಜಾಗನೂ ಇಲ್ಲ. ನಮ್ಮಂಥವ್ರು ಓಡಾಡೋಕ್ಕೂ ಆಗಲ್ಲ. ಆಕಸ್ಮಿಕ ಓಡಾಡಿದ್ರೂ ಅಲ್ಲಿ ಈ ಲೇಡೀಸ್ಗಳಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ಮೈ ತಪ್ಪು ಟಚ್ ಆಯ್ತು ಅಂದರೆ ಏನಪ್ಪ ಈ ವಯಸ್ಸಲ್ಲಿ ನಿಂಗೆ ಕಣ್ಕಾಣಲ್ವಾ ಅಂತ ಹೇಳ್ತಾರೆ. ನಾವು ಅದು ಉತ್ತರ ಕೊಡೋಕ್ಕಾಗಲ್ಲ. ಅದನ್ನು ನಮ್ಮ ಇದನ್ನು ತಿಳ್ಕೊತಿಲ್ಲ ಆಯಿತು. ಅದೇ ಇವರು ವ್ಯಾಪಾರಸ್ಥರು ಸ್ವಲ್ಪ ಹಿಂದಿಟ್ಕೊಳ್ಳಪ್ಪ ಅಂದರೆ ಅವರು ಅದಕ್ಕೊಂದು ಏನಾದ್ರು ಮಾತಾಡ್ತಾರೆ. ಅದರಿಂದ ಇವಾಗ ಎತ್ತಿರೋದು ನಮ್ಮ ಹಳೆ ಮಲ್ಲೇಶ್ವರ ಥರ ಭಾಳ ಚೆನ್ನಾಗಿದೆ. ಆದರೆ ಅವರಿಗೆ ಪ್ರಾಬ್ಲಮ್ ಮಾಮೂಲಿ ಸರ್. ನಮ್ಗೆ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಸಾಕು, ನಮಗೇನು ಫುಲ್ಲು ಬೇಕು ಅಂತೇನಿಲ್ಲ. ಹಾಕಿರೋದ್ರೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಅಂಗಡಿ ಮಾಡೋಕ್ಕೆ ನಾವು ನೋಡಿ ಬಾಡಿಗೆ ಕಟ್ಟಬೇಕು, 4 ದಿನ ಹೋದ್ರೂ ಬಾಡಿಗೆ ಕಟ್ಟಬೇಕು, ಎಲ್ಲಿಂದ ಕಟ್ಟೋಣ ಸರ್? ನಮ್ಮದು ಈ ಥರ ಪ್ರಾಬ್ಲಮ್ ಆಗಿದೆ. ನಾವು ಯಾರಿಗೆ ಹೇಳೋಕ್ಕೂ ಆಗಲ್ಲ. ಇವಾಗ ಕಾನೂನು ಮುಂದೆ ನಮ್ಮದೇನೂ ಇಲ್ಲ. ಕಾನೂನು ಏನು ಹೇಳ್ತದೆ ಮಾಡಲೇಬೇಕು. ಆದರೂ ಕಾನೂನಿಗೂ ಗೊತ್ತಲ್ಲ ಸರ್, ಬಡವರು ಬಗ್ಗರು ಇರ್ತಾರೆ ಅಂತ. ಅವ್ರಿಗೂ ಎಲ್ಲೊಂದು ಜಾಗ ಮಾಡಿಕೊಡ್ಬೇಕು. ಏನಾರು ಒಂದು ತಮ್ಮ ದಡಾರಂತ ಎತ್ತು ಅಂದರೆ ಎಲ್ಲಿ ಅಂತ ಹೋಗೋಣ ಹೇಳಿ? ಮಕ್ಕಳು ಫೀಸ್ಗಳು ಕಟ್ಟಬೇಕು, ಎಲ್ಲಿಂದ ಕಟ್ಟೋಣ ಎಲ್ಲ? ಅದು ಪ್ರಾಬ್ಲಮ್ ಆಗಿದೆ ಸರ್. ಒಟ್ಟಿನ ಗೌರ್ಮೆಂಟು ಏನಾರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ. ಎಲ್ಲೂ ಏನು ಮಾಡಿಕೊಟ್ಟಿಲ್ಲ ಸರ್. ಮುಂದಿನ ತಾರೀಕಿಂದ ಎತ್ತಿ ಅಂತ ಎಲ್ಲರನ್ನೂ ಎತ್ತಿಸ್ತಾ ಇದ್ದಾರೆ. ಎಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾಗಲಿ ಏನೂ ಇಲ್ಲ. ಜೀವನ ಮಾಡಿದ್ರೆ ಹೆಂಗೆ ಮಾಡೋಣ ಸರ್? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಏನು ಹೇಳ್ತಾ ಇದ್ದಾರೆ ಜನ? ಯಾಕೆ ಅಂತ ಅಂದರೆ GBA ಮಾಡಿರುವಂಥ ಈ ಕೆಲಸಕ್ಕೆ ಪರ ವಿರೋಧ ಎರಡೂ ಕೂಡ ಇದೆ. ಈಗ ಮಲ್ಲೇಶ್ವರಂ ಮಾರ್ಕೆಟ್ ಎಲ್ಲ ಖಾಲಿ ಹೊಡಿತಾ ಇದೆಯಂತೆ. ರಾಮ್, ಕಳೆದ 5 ದಿನಗಳಿಂದ GBA ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ
ಈ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಜಿಬಿಎ ತನ್ನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿ ದಿವಸ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಯಾವುದೇ ನೋಟಿಸ್ ಅನ್ನ ಕೊಡದೆ, ಯಾವುದೇ ಮುನ್ಸೂಚನೆಯನ್ನ ಕೊಡದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿರೋರನ್ನ ಎತ್ತಿಸ್ತಾ ಇದೆ ಅಂತ ಹೇಳಿ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಗಳಲ್ಲಿ ಜಿಬಿಎ ಮಾಡ್ತಾ ಇರುವಂತಹ ಕಾರ್ಯವನ್ನ ಸ್ವಾಗತ ಮಾಡ್ತಿದ್ದಾರೆ. ನಾವು ಸಾಮಾನ್ಯವಾಗಿ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಅಂತ ನೋಡೋದಾದ್ರೆ ಫುಟ್ಪಾತ್ ಅಲ್ಲಿ ಎಲ್ಲೂ ಕೂಡ ಕಾಣ್ತಾ ಇರಲಿಲ್ಲ. ಕಾರಣ ಫುಟ್ಪಾತ್ ನ ಎರಡೂ ಬದಿಗಳಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದು, ಪಾದಚಾರಿಗಳು ರಸ್ತೆ ಮೇಲೆ ಓಡಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಅದರಲ್ಲೂ ವೀಕೆಂಡ್ ಮತ್ತೆ ಹಬ್ಬ ಬಂತು ಅಂದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಪಾದಚಾರಿಗಳಿಗೆ. ಸೊ ಹೀಗಾಗಿ ಮಲ್ಲೇಶ್ವರಂ ಫುಟ್ಪಾತ್ ಮೇಲೆ ಒತ್ತುವರಿ ಏನಾಗಿತ್ತು ಅಂದ್ರೆ ವ್ಯಾಪಾರ ಏನ್ ಮಾಡ್ತಿದ್ರು ಅದನ್ನ ತೆರವು ಮಾಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಪಾದಚಾರಿಗಳು ಮಾಡ್ತಾ ಇದ್ರು. ಸೊ ಈಗ ನಿನ್ನೆಯಿಂದ ಅಂದ್ರೆ ಕಳೆದ 2 ದಿನಗಳಿಂದ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿರುವಂತಹ ಫುಟ್ಪಾತ್ ಅಂಗಡಿಗಳನ್ನ ಸಂಪೂರ್ಣವಾಗಿ ತೆರವು ಮಾಡುವಂತ ಕೆಲಸಕ್ಕೆ ಜಿಬಿಎ ಮುಂದಾಗಿದೆ. ಒಂದಷ್ಟು ಪಾದಚಾರಿಗಳು ಹೇಳ್ತಿದ್ದಾರೆ, ಹಳೆಯ ಮಲ್ಲೇಶ್ವರಮ್ಮನ್ನ ನಾವು ನೋಡದಂತಹ ಒಂದು ಅನುಭವ ಆಗ್ತಿದೆ ಅನ್ನುವಂತ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಒಂದು ಜಿಬಿಎ ಕಾರ್ಯ ಏನ್ ಮಾಡ್ತಾ ಇದೆ ಅಂದ್ರೆ ಫುಟ್ಪಾತ್ ತೆರವು ಏನ್ ಮಾಡ್ತಾ ಇದೆ, ಸೊ ಇದಿಷ್ಟಕ್ಕೆ ನಿಲ್ಬಾರ್ದು, ಸಂಪೂರ್ಣವಾಗಿ ಈ ರೀತಿಯಾದಂತ ಒಂದು ಅಂದ್ರೆ ಇನ್ನು ಮುಂದೆ ಇದೇ ಫುಟ್ಪಾತ್ ಅಲ್ಲಿ ಪಾದಚಾರಿಗಳು ಸರಾಗವಾಗಿ ಓಡಾಟವನ್ನ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು. ಸೊ ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು ಒಂದು ದಿವಸ ತೆರವು ಮಾಡಿ ಮತ್ತೆ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬಾರದು. ಸೊ ಈ ಒಂದು ತೆರವು ಕಾರ್ಯಾಚರಣೆ ಇದು ಕಂಟಿನ್ಯೂಸ್ ಆಗಿ ನಡಿಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.